ಆಡಿದ ಮಾತಿನಿಂದಾಗಿ ಸಚಿವ ಸ್ಥಾನವನ್ನೇ ಕಳಕೊಂಡವರು ಅಂತ ಹೇಳಿದ್ರೆ ಅದು ಕೆ.ಎನ್. ರಾಜಣ್ಣ. ಅವರು ಹೇಳಿದಂತಹ ಒಂದು ಮಾತಿನ ಕಾರಣಕ್ಕಾಗಿ ಅದರ ಹಿಂದೆ ಇದ್ದಂಥ ಅನೇಕ ಮಾತುಗಳು ಕೂಡ ಅದಕ್ಕೆ ಕೆಲಸ ಮಾಡಿದಾವೆ. ಆದರೆ ಅಂತಿಮವಾಗಿ ಅವರು ಹೇಳಿದಂತಹ ಒಂದು ವಿಚಾರ ಅದು ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಿರುವಂತಹ ಹೋರಾಟದ ಬಗ್ಗೆನೇ ಒಂದು ರೀತಿಯಾದಂತಹ ಡೌಟ್ ಬರುವ ರೀತಿಯಲ್ಲಿ ಅವರ ಮಾತಿತ್ತು ಅನ್ನುವಂತಹ ವ್ಯಾಖ್ಯಾನದೊಂದಿಗೆ ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಮಾಡಲಾಯಿತು. ಈ ವಜಾಗೊಂಡ ನಂತರ ರಾಜಣ್ಣ ಅವರು ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ತಿಳಿಯಾಗ್ತಾ ಇದೆ ಅಂದರೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳು ನಮಗೆ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಇರುವಂಥ ವಿಚಾರಗಳನ್ನು ನೋಡ್ತಾ ಹೋದಾಗ ಇದು ಕುರ್ಚಿ ಕದನದ ಮಧ್ಯೆಯೇ ರಾಜಣ್ಣ ಅವರು ಕೊಟ್ಟಿರುವಂತಹ ಒಂದು ಟ್ವಿಸ್ಟ್ನ ರೀತಿಯಲ್ಲೂ ಕೂಡ ಗೋಚರಿಸ್ತಾ ಇದೆ. ಕುರ್ಚಿ ಕದನದ ಮಧ್ಯೆನೇ ರಾಜಣ್ಣ ಒಂದು ರೋಚಕ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನದಿಂದ ಕಿತ್ತು ಹಾಕಿದ್ದರ ಬಗ್ಗೆ ಹೈಕಮಾಂಡ್ಗೆ ಅವರು ಪತ್ರವನ್ನು ಬರೆದಿದ್ರು. ಹೈಕಮಾಂಡ್ಗೆ ಬರೆದ ಪತ್ರದಲ್ಲಿ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ದೂರನ್ನು ದಾಖಲಿಸಿದ್ದಾರೆ. ಅದರಲ್ಲಿ ಶಿವಕುಮಾರ್ ಅವರ ಉಲ್ಲೇಖವೂ ಕೂಡ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೊಂದು ಮತ್ತೊಂದು ಸುತ್ತಿನ ಸಮರಕ್ಕೂ ಕೂಡ ನಾಂದಿ ಹಾಡಿದೆ. ಕುರ್ಚಿ ಕದನದ ಮಧ್ಯೆನೇ ಸಿಕ್ಕಿರುವಂತಹ ಒಂದು ಟ್ವಿಸ್ಟ್ ಇದು. ಯಾಕಂದರೆ ಸಚಿವ ಸ್ಥಾನದಿಂದ ಕಿತ್ತು ಹಾಕದ ಕಾರಣಕ್ಕಾಗಿ ಹೈಕಮಾಂಡ್ಗೆ ಸಚಿವ ಸ್ಥಾನ ಕಳ್ಕೊಂಡು ಆಲ್ಮೋಸ್ಟ್ 1.5 ತಿಂಗಳ ನಂತರ 1.5-2 ತಿಂಗಳ ನಂತರ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನ ನಾವು ಗಮನಿಸ್ತಾ ಹೋದರೆ ಒಂದು ಕಡೆಯಲ್ಲಿ ಅವರು ಮುಖ್ಯಮಂತ್ರಿಯವರನ್ನ ಸಮರ್ಥಿಸಿಕೊಂಡ್ರೆ ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಉಲ್ಲೇಖಗಳನ್ನು ಮಾಡಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳು ಆ ರೀತಿಯಾಗಿ ಗೋಚರಿಸ್ತಾ ಇದ್ದಾವೆ. ಹಾಗಾದ್ರೆ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಬಹಳ ಮುಖ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಅಧಿಕಾರ ಕಳ್ಕೊಂಡಿದ್ದಂತಹ ರಾಜಣ್ಣ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅವರು ಆಗಸ್ಟ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲೇ ಬಹುತೇಕ ಹೇಳಿದರು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ. ಸೆಪ್ಟೆಂಬರ್ ಕ್ರಾಂತಿಯನ್ನು ಘೋಷಣೆ ಮಾಡಿದಂತಹ ರಾಜಣ್ಣ ಆ ಸೆಪ್ಟೆಂಬರ್ ಬರೋದಕ್ಕಿಂತ ಮುಂಚಿತವಾಗಿಯೇ ಅಧಿಕಾರವನ್ನು ಕಳ್ಕೊಂಡ್ರು. ಅವರು ಆಗಸ್ಟ್ನಲ್ಲಿನೇ ಕುರ್ಚಿಯನ್ನು ಕಳ್ಕೊಂಡ್ರು. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಎಂದು ಹೇಳಿದಂತಹ ರಾಜಣ್ಣ ಅವರಿಗೆ ಕಂಟಕವಾಗಿದ್ದು ಅವರ ಮಾತುಗಳೇ. ಯಾಕಂದರೆ ವೋಟ್ ಚೋರಿ ವಿಚಾರದಲ್ಲಿ ವೋಟ್ ಚೋರಿಗೆ ಸಂಬಂಧಪಟ್ಟಂತಹ ಪ್ರತಿಭಟನೆಯ ವಿಚಾರದಲ್ಲಿ ರಾಜಣ್ಣ ಅವರು ಹೇಳಿದಂತಹ ಮಾತು ಹೈಕಮಾಂಡ್ಗೆ ಸಿಟ್ಟು ಬರುವಂತೆ ಮಾತು. ಯಾಕಂದರೆ ವೋಟ್ ಚೋರಿಯನ್ನು ನಾವು ಮಾಡುವಂಥದ್ದು ಅದರ ಬಗ್ಗೆ ನಾವು ಈಗ ಅಭಿಯಾನ ಯಾರು ಇದ್ದಿದ್ದು ಕರ್ನಾಟಕದಲ್ಲಿ ಸರ್ಕಾರ ಅನ್ನುವಂತಹ ವಿಚಾರದಲ್ಲಿ ಅವರು ಪ್ರಶ್ನೆಯನ್ನು ಎತ್ತಿದ್ರು. ಹೈಕಮಾಂಡ್ ಸಿಟ್ಟು ತಣ್ಣಗಾದ ಮೇಲೆ ಪತ್ರ ಬರೆದು ವಿವರಣೆಯನ್ನು ಕೆ.ಎನ್. ರಾಜಣ್ಣ ಅವರು ಮಾಡಿದ್ದಾರೆ. ಯಾಕಂದರೆ ಆರಂಭದಲ್ಲಿ ಅಧಿಕಾರ ಕಳ್ಕೊಂಡಾಗ ಇಮಿಡಿಯೇಟ್ ಆಗಿ ನಾನು ಪತ್ರ ಬರ್ತೀನಿ, ನಾನು ಹೈಕಮಾಂಡ್ ಭೇಟಿ ಆಗ್ತೀನಿ ಎಲ್ಲ ಮಾತುಗಳನ್ನು ಹೇಳಿದಂತಹ ರಾಜಣ್ಣ ಅವರು ಕಳೆದ 3 ತಿಂಗಳ ಅವಧಿಯಲ್ಲಿ ಅವರೇನು ಹೈಕಮಾಂಡ್ ನಾಯಕರನ್ನು ಹೋಗಿ ದೆಹಲಿಯಲ್ಲಿ ಭೇಟಿ ಆಗಲಿಲ್ಲ. ಅದೊಂದು ಪತ್ರವನ್ನು ರವಾನೆ ಮಾಡಿದ್ದಾರೆ. ಆ ಪತ್ರದಲ್ಲಿ ನವೆಂಬರ್ ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರ, ಆ ಪತ್ರದಲ್ಲಿ ಅವರು ಬಹಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಡಿ.ಕೆ.ಶಿ 2 ಬಾರಿ ಭೇಟಿ ಆಗೋದಕ್ಕಿಂತ ಮುಂಚಿತವಾಗಿ ಅಂದರೆ ಶಿವಕುಮಾರ್ ಮತ್ತು ರಾಜಣ್ಣ ಅವರು ಮೊನ್ನೆ ಈ ಒಂದು ಅಪೆಕ್ಸ್ ಬ್ಯಾಂಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ 2 ಬಾರಿ ಏನು ಭೇಟಿಯಾದರು. ಅದಕ್ಕೂ ಮುಂಚಿತವಾಗಿಯೇ ರಾಜಣ್ಣ ಅವರು ಒಂದು ಪತ್ರವನ್ನು ಬರೆದು ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ? ಹೈಕಮಾಂಡ್ಗೆ. ಆ ಪತ್ರದಲ್ಲಿ ಅವರು CM ಸಿದ್ದರಾಮಯ್ಯನವರನ್ನ ಹೊಗಳಿದ್ರು ಮತ್ತು DCM ವಿರುದ್ಧ ದೂರಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ದಾರೆ, DCM ಅವ್ರನ್ನ ದೂರಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ನೋಡಿ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಒಂದು ಅಂಶ ನೋಡಿ, ಕರ್ನಾಟಕದಲ್ಲಿ ವೋಟ್ ಚೋರಿ ತಪ್ಪಿಸಲು ಡಿ.ಕೆ. ಶಿವಕುಮಾರ್ ಅವರಿಂದ ಸಾಧ್ಯ ಆಗಿಲ್ಲ. ಅವರಿಂದ ಸಾಧ್ಯ ಆಗಿಲ್ಲ. ಯಾರಿಂದ? KPCC ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಂದ ಸಾಧ್ಯ ಆಗಿಲ್ಲ. ಮತ್ತು KPCC ಅಧ್ಯಕ್ಷರು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚರ ವಹಿಸಿದ್ದರೆ ಮತಗಳ್ಳತನವನ್ನು ತಪ್ಪಿಸಬಹುದಾಗಿತ್ತು. ಈ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಇದಕ್ಕೆ KPCC ಅಧ್ಯಕ್ಷರೇ ಕಾರಣನಾ ಮತಗಳ್ಳತನ ಆಗೋದಿಕ್ಕೆ? ಕರ್ನಾಟಕದಲ್ಲಿ ಮತಗಳ್ಳತನ ಆಗೋದಿಕ್ಕೆ KPCC ಅಧ್ಯಕ್ಷರು ಕಾರಣನ? ಹಾಗಾದರೆ ಅವರು ತಪ್ಪಿಸಬಹುದಾಗಿತ್ತು ಅಂತ ಹೇಳಿದರೆ ಏನರ್ಥ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಕೆ.ಎನ್. ರಾಜಣ್ಣ ಈ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅದರಲ್ಲೊಂದು ಅಟ್ಯಾಚ್ಮೆಂಟ್ ಕೂಡ ಇತ್ತು. ಅದರಲ್ಲೊಂದು ಏನು ತನ್ನ ಹೇಳಿಕೆಯ ಪ್ರತಿಯನ್ನು ಅಂದರೆ ತಾನು ಏನೇನು ಹೇಳಿದಾರಲ್ಲ ಅದನ್ನು ವರ್ಡ್ ಟು ವರ್ಡ್
ಮಾಧ್ಯಮಕ್ಕೆ ಕೊಟ್ಟಿರುವಂತಹ ಬೈಟ್ ಸಂದರ್ಭದಲ್ಲಿ, ಮಾಧ್ಯಮಕ್ಕೆ ಕೊಟ್ಟಿರುವಂತಹ ಹೇಳಿಕೆ ಸಂದರ್ಭದಲ್ಲಿ, ಟಿವಿ ಚಾನೆಲ್ಗಳ ಮುಂದೆ ಮಾತನಾಡಿರ್ತಕ್ಕಂತಹ ಮಾತುಗಳಿದ್ದಾವೆ. ಅದರ ವರ್ಡ್ ಟು ವರ್ಡ್ ಏನೇನು ಹೇಳಿದ್ದೆ ಅನ್ನೋದನ್ನು ಉಲ್ಲೇಖ ಮಾಡಿ, ಮಾಧ್ಯಮದವರ ಪ್ರಶ್ನೆ ಏನಿತ್ತು, ನನ್ನ ಉತ್ತರ ಏನಿತ್ತು, ಅದರ ಪ್ರತಿಯೊಂದನ್ನು ಕೂಡ ಬರೆದು, ಅದಾದ ನಂತರ ಅದನ್ನು ಭಾಷಾಂತರಿಸಿ, ಆ ನಂತರ ಅದನ್ನು ಲಗತ್ತಿಸಿದ್ದಾರೆ ಈ ಪತ್ರದ ಜೊತೆಗೆ. ಇದು ರಾಜಣ್ಣ ಅವರ ಪತ್ರದಲ್ಲಿ ಹಾಗಾದ್ರೆ ಏನೇನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋ ಕುತೂಹಲ ನಿಮಗೂ ಕೂಡ ಇದ್ದೇ ಇರುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುತ್ತೆ ಅವರು ಉಲ್ಲೇಖ ಮಾಡಿರ್ತಕ್ಕಂತಹ, ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನು. ಓಡ್ಚೋರಿ ವಿಚಾರದಲ್ಲಿ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿದ್ದಾರೆ. ನನ್ನನ್ನು ಮಂತ್ರಿ ಸ್ಥಾನದಿಂದ ತೆಗಿಬೇಕಾಗಿ ಬಂದಿರುವಂಥದ್ದು ಓಡ್ಚೋರಿ ಬಗ್ಗೆ ನಾನು ನೀಡಿದ್ದಂತಹ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ಓಡ್ಚೋರಿ ವಿರುದ್ಧದ ಹೋರಾಟಕ್ಕೆ ನನ್ನ ಬೆಂಬಲ ಇದ್ದೇ ಇದೆ. ಓಡ್ಚೋರಿ ವಿರುದ್ಧದ ಹೋರಾಟಕ್ಕೆ, ದೇಶವ್ಯಾಪಿ ಕಾಂಗ್ರೆಸ್ನವರು ಕೈಗೆತ್ತಿಕೊಂಡಿರ್ತಕ್ಕಂತಹ ಹೋರಾಟಕ್ಕೆ ನನ್ನ ಬೆಂಬಲ ಇದ್ದೇ ಇದೆ. ಹಾಗೆಯೇ ಮತಗಳು ಪ್ರಕರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಎಚ್ಚರಿಕೆ ವಹಿಸಬೇಕಿತ್ತು. ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಎಚ್ಚರಿಕೆ ವಹಿಸಬೇಕಾಗಿತ್ತು. ಯಾಕಂದ್ರೆ BLOಗಳು ಇರುವ ಕಡೆಗಳಲ್ಲಿ BLAಗಳನ್ನು ನಾವು ಅಪಾಯಿಂಟ್ ಮಾಡುವಂಥದ್ದು, ಅಂದರೆ ಬೂತ್ ಲೆವೆಲ್ ಏಜೆಂಟ್ರನ್ನ ಪಕ್ಷ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಆ ಬೂತ್ ಲೆವೆಲ್ ಏಜೆಂಟ್ರ ಕಾರ್ಯನಿರ್ವಹಣೆಯ ವಿಚಾರದ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ. ಮತಗಳು ಪ್ರಕರಣದಲ್ಲಿ DK ಶಿವಕುಮಾರ್ ಹಾಗೂ ಸಂಬಂಧಿತ ಅಧಿಕಾರಿಗಳ ತಪ್ಪಿನಿಂದ ಇದೆಲ್ಲವೂ ಕೂಡ ಆಗೋಗಿದೆ. ಅವರು ಈ ತಪ್ಪುಗಳನ್ನು ಗಮನಿಸಬೇಕಾಗಿತ್ತು. ಏನೇನು ತಪ್ಪುಗಳಾಗ್ತಿದ್ದಾವೆ ಅನ್ನೋ ಗಮನಿಸಬೇಕಾಗಿತ್ತು ಮತಪಟ್ಟಿಯಲ್ಲಿ ಅನ್ನುವಂಥದ್ದು ರಾಜಣ್ಣ ಅವರ ಅಹವಾಲು. ಅಷ್ಟೇ ಅಲ್ಲದೆ ಪಕ್ಷ ನೇಮಿಸಿದ್ದ BLAಗಳು ಸರಿಯಾಗಿ ಕೆಲಸ ಮಾಡಿಲ್ಲ. BLAಗಳ ಮೇಲೆ ಇರಬೇಕಾದಂತ ಹಿಡಿತ PCC ಅಧ್ಯಕ್ಷರದ್ದು, ಅವರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ವೋಟ್ ಚೋರಿ ತಡೆದಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ 8ರಿಂದ 10 ಕ್ಷೇತ್ರಗಳಲ್ಲಿ ಗೆಲ್ತಾ ಇದ್ವಿ. ಈಗೇನು 9 ಗೆದ್ದಿದ್ದೀವಿ, ಅದು 19ರವರೆಗೂ ಕೂಡ ಹೋಗ್ತಿತ್ತು ಅನ್ನುವಂಥದ್ದು ರಾಜಣ್ಣ ಅವರ ಪತ್ರದ ಸಾರಾಂಶ. 8-10 ಕ್ಷೇತ್ರಗಳಲ್ಲಿ ನಾವಿನ್ನೂ ಕೂಡ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಅಷ್ಟೇ ಅಲ್ಲದೆ ಇದೇ ರೀತಿ ಅದನ್ನು ಪ್ರಾಕ್ಟೀಸನ್ನು ಇಡೀ ದೇಶದಲ್ಲಿ ಮಾಡಿದ್ದಿರ್ತಿದ್ರೆ, ವೋಟ್ ಚೋರಿ ತಡೆದಿರ್ತಿದ್ರೆ ದೇಶದಲ್ಲಿ ಇನ್ನೂ 30ರಿಂದ 40 ಸೀಟನ್ನು ಹೆಚ್ಚುವರಿಯಾಗಿ ನಾವು ಗಳಿಸಬಹುದಾಗಿತ್ತು. ಅಂದರೆ 99 ಸೀಟ್ಗಳಲ್ಲಿ ಬಂದು ನಿಂತಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ 130ರಿಂದ 140 ಸೀಟು ಬರ್ತಾ ಇತ್ತು. ಹಾಗೊಂದು ವೇಳೆ ನಾವು ಗೆದ್ದಿರ್ತಿದ್ರೆ ರಾಹುಲ್ ಗಾಂಧಿಯವರೇ ಪ್ರಧಾನಮಂತ್ರಿ ಆಗ್ತಿದ್ರು. ವೋಟ್ ಚೋರಿ ಬಗ್ಗೆ ನನ್ನ ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಲಾಗಿದೆ. ಇದು KN ರಾಜಣ್ಣ ಅವರ ಉಲ್ಲೇಖಗಳು, ಅವರ ಪತ್ರದಲ್ಲಿ ಮಾಡಿರ್ತಕ್ಕಂತಹ ಉಲ್ಲೇಖಗಳು. ಅಷ್ಟೇ ಆದರೆ ನಿಮ್ಮ ಹೋರಾಟಕ್ಕೆ ಚ್ಯುತಿ ಬರುವಂತಹ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಅವರ ಹೇಳಿಕೆಗಳಿಗೆ ಚ್ಯುತಿ ಬರುವಂತಹ ಯಾವುದೇ ರೀತಿಯಾದಂತಹ ಹೇಳಿಕೆ ನಾನು ಕೊಟ್ಟಿಲ್ಲ. ನಿಮ್ಮ ಹೋರಾಟಕ್ಕೆ ಚ್ಯುತಿ ಬರುವಂತಹ ಯಾವುದೇ ಹೇಳಿಕೆ ನಾನು ಕೊಟ್ಟಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆಲುವಿಗೆ ಸಿದ್ದರಾಮಯ್ಯನವರ ಶ್ರಮ ಸಾಕಷ್ಟಿದೆ ಅಂತ ಹೇಳಿ. ಯಾಕಂದರೆ ಕೇವಲ ತನ್ನ ಒಬ್ಬನ ಬಗ್ಗೆ ಮಾತ್ರ ಬರ್ಕೊಳ್ಳದೆ, ಒಂದು ಕಡೆಯಲ್ಲಿ ಶಿವಕುಮಾರ್ ಫಸ್ಟ್ ಪಾರ್ಟಲ್ಲಿ ಮತ್ತು ಸೆಕೆಂಡ್ ಪಾರ್ಟಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಬರ್ತಿದ್ದಾರೆ. ಸಿದ್ದರಾಮಯ್ಯನವರ ಶ್ರಮ ಬಹಳಷ್ಟಿದೆ ಮತ್ತು ವಿಶೇಷವಾಗಿ 2013 ಮತ್ತು 2023ರಲ್ಲಿ ಸಿದ್ದರಾಮಯ್ಯನವರ ಶ್ರಮದಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದಂಥ ಗೆಲುವು ಸಿಕ್ಕಿದೆ. ಪೂರ್ಣ ಬಹುಮತದ ಸರ್ಕಾರವನ್ನು ರಚಿಸುವುದಕ್ಕೆ ಸಿದ್ದರಾಮಯ್ಯನವರ ಶ್ರಮದಿಂದ ಸಹಾಯ ಆಗಿದೆ ಅನ್ನುವಂಥದ್ದು. ಹಾಗೂ SC ST OBC ಅಲ್ಪಸಂಖ್ಯಾತರನ್ನು ಸಿದ್ದರಾಮಯ್ಯನವರು ಒಗ್ಗೂಡಿಸಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ಸನ್ನು, ಹಾಗೆ SC STಗಳನ್ನು ಮತ್ತು ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸಿದ್ದಾರೆ ಸಿದ್ದರಾಮಯ್ಯನವರು. ಇದರಿಂದಾಗಿ ಅವರೊಬ್ಬ ಅಹಿಂದ ಶಕ್ತಿಯಾಗಿದ್ದುಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ದಿವಂಗತ ಇಂದಿರಾ ಗಾಂಧಿಯವರ ಕಾಲದಿಂದ ನಾನು ಪಕ್ಷಕ್ಕೆ ದುಡಿದಿದ್ದೇನೆ ಅಂತ ಹೇಳಿ ಇಂದಿರಾ ಗಾಂಧಿಯವರು ಸ್ಟೇಜ್ ಮೇಲೆ ಇರುವಂತಹ ಮತ್ತು ಆ ಸಂದರ್ಭದಲ್ಲಿ ತಾನು ಭಾಷಣ ಮಾಡ್ತಾ ಇರ್ತಕ್ಕಂಥ ಫೋಟೋವನ್ನು ಕೂಡ ಈ ಪತ್ರ ಜೊತೆಗೆ ಲಗತ್ತಿಸಿದ್ದಾರೆ. ಯಾಕಂದರೆ ಅವರಿಗೆ ಗೊತ್ತಾಗಬೇಕು ನಾನು ಭಾಳ ಹಳೆಯ ಕಾಂಗ್ರೆಸ್ಸಿಗ ಅಂತ ಹೇಳಿ. ಪ್ರತಿಯೊಂದನ್ನು ಕೂಡ ನಿಮಗೆ ವಿವರಣೆ ನೀಡೋದಕ್ಕೆ ನಾನು ಸಿದ್ಧನಿದ್ದೀನಿ. ನನ್ನ ಆಡಿರುವಂತಹ ಮಾತಿಂದ ಸೇರಿಸಿ ಪ್ರತಿಯೊಂದನ್ನು ಕೂಡ ವಿವರಿಸೋದಕ್ಕೆ ನಾನು ಸಿದ್ಧನಿದ್ದೇನೆ ಮತ್ತು ಈ ಕಾರಣಕ್ಕಾಗಿ ನಿಮ್ಮ ಖುದ್ದು ಭೇಟಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ರಿಜಿಸ್ಟರ್ಡ್ ಪೋಸ್ಟನ್ನು ಮಾಡಿದ್ದಾರೆ. KN ರಾಜಣ್ಣ ಅವರು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಇದು ಈ ಪತ್ರದಲ್ಲಿರ್ತಕ್ಕಂತಹ ಕಂಟೆಂಟು. ಇಂಥದ್ದೊಂದು ಪತ್ರವನ್ನು ಅವರು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಬರ್ತಿದ್ದಾರೆ. ಬರೆದು ಆ ಮೂಲಕವಾಗಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಏನು ಉತ್ತರ ಬರಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಯವರು ಹಾಗೂ ಮುಖ್ಯಮಂತ್ರಿಯವರು ಮಾತನಾಡಿದರೆ ತೋರಿಸ್ತೀನಿ. ಪತ್ರ ಬರೆದಿದ್ದಾರೆ ಸರ್. ಪತ್ರ ಬರೆದಿದ್ದಾರೆ ಸರ್.
ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನು ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನು ಹೇಳಿದ್ದಾರೆ. ಹೀಗೆ ಶಿವಕುಮಾರ್ ಅವರು ಅದರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ಒಂದು ಅಕ್ಷರವೂ ಕೂಡ ಮಾತಾಡದೆ ವಾಪಸ್ ಹೋಗಿದ್ರು. ಸಿದ್ದರಾಮಯ್ಯನವರು ಅದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲದಿರ್ತಕ್ಕಂಥ ಪ್ರಶ್ನೆಗಳನ್ನು ಯಾಕೆ ಕೇಳ್ತೀರಿ ಅಂತ ಹೇಳ್ಕೊಂಡು ಮಾಧ್ಯಮದವ್ರ ಹತ್ರನೇ ಕೇಳಿಕೊಂಡು ನಗ್ತಾ ಅವರು ಹೋದರು. ಈ ಕಡೆ ಸುರೇಶ್ ಅವರು ಕುಳಿತುಕೊಂಡು ಹೇಳಿದರು, ಇಲ್ಲ ನಮ್ಮಲ್ಲಿ ಮಗು ಹತ್ರ ತಾಯಿ ಹೇಗೆ ಸಮಾಧಾನ ಪಡಿಸುತ್ತೋ ಹಾಗೆಯೇ ನಮ್ಮಲ್ಲಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ವೋಟ್ ಚೋರಿ ಆಗಿತ್ತಾ ಅನ್ನುವಂತಹ ಮಾತುಗಳು ಕೆ ಎನ್ ರಾಜಣ್ಣ ಅವರ ಹಿಂದೆ ಅವರು ಮಾತನಾಡುವಂತಹ ಸಂದರ್ಭಗಳಲ್ಲಿ ಅವರು ಹೇಳಿದಂತಹ ಉಲ್ಲೇಖಗಳನ್ನು ನಾವು ನೋಡ್ತಾ ಹೋದರೆ ರಾಜಣ್ಣ ಮಾತಿನಿಂದಾಗಿ ಮುಜುಗರಕ್ಕೀಡಾಗಿತ್ತು ಹೈಕಮಾಂಡ್. ಹಾಗಾಗಿ ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿತ್ತು, ಸಚಿವ ಸ್ಥಾನದಿಂದ ಅವ್ರನ್ನ ವಜಾ ಮಾಡಿತ್ತು. ವೋಟ್ ಚೋರಿ ಮಾತುಗಳ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೆ ಎನ್ ರಾಜಣ್ಣ. ಅವರ ವೋಟ್ ಚೋರಿ ಮಾತುಗಳ ಬಗ್ಗೆ ಅವರು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಆಪ್ತ ಶಾಸಕ ಹಾಗೂ ಸಚಿವರ ಸಲಹೆ ಎಂದೇ ಹೈಕಮಾಂಡ್ಗೆ ಪತ್ರ ಬರೆದು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಸುಮ್ಮನೆ ಕೂತ್ರೆ ಆಗೋದಿಲ್ಲ ರಾಜಕೀಯದಲ್ಲಿ, ಹಾಗಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ, ಪತ್ರ ಮೂಲಕವಾಗಿ ರವಾನೆ ಮಾಡಿದ್ದಾರೆ ಸಂದೇಶ. ಪತ್ರ ಬರೆಯೋದಷ್ಟೇ ಅಲ್ಲದೆ ದೆಹಲಿಗೆ ಹೋಗುವಂತೆಯೂ ಕೂಡ ಅವರಿಗೆ ಅವರ ಆಪ್ತರು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಬಹುಶಃ ಅವರು ದೆಹಲಿಗೂ ಕೂಡ ಹೋಗಬಹುದು, ದೆಹಲಿಯಲ್ಲೂ ಹೋಗಿ ಬರಬಹುದು. ಆ ಸಂದರ್ಭದಲ್ಲಿ ಯಾವ್ಯಾವ ನಾಯಕರು ಸಿಗ್ತಾರೆ ಅವ್ರನ್ನ ಭೇಟಿ ಕೂಡ ಆಗಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದರೆ ತೋರಿಸ್ತೀನಿ. ಅವ್ರು ತಮ್ಮ ಜಸ್ಟಿಫೈ ಮಾಡಲೇಬೇಕಲ್ಲ. ನಾವು ಕೂಡ ಹೇಳಿದ್ದಲ್ಲ, ಅವ್ರು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಪಕ್ಷ ಒಂದಿರಲ್ಲ, ಪರೋಕ್ಷ ಅದು ಇಂಡೈರೆಕ್ಟ್ ಕೋಡ್ ವಾರ್ ಇದ್ದೇ ಅದು ರಾಜಕೀಯ. ಹೀಗೆ ರಾಜಕೀಯದಲ್ಲಿ ಇಂಥವೆಲ್ಲೂ ಕೂಡ ಇದ್ದೇ ಇರ್ತವೆ ಅಂದ್ಕೊಂಡು ಇದರ ನಡುವೆ ದೆಹಲಿಯಲ್ಲಿ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಅವರು ಕುರ್ಚಿ ಕಚ್ಚಾಟ, ರಾಜಣ್ಣ ಪತ್ರ ಸಂಬಂಧ ಮಧ್ಯೆಯೇ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸವೂ ಕೂಡ ವಿಶೇಷವಾಗಿ ಅವರು ಕೇಂದ್ರದ ಸಚಿವರುಗಳನ್ನು ಭೇಟಿಯಾಗ್ತಾ ಇದ್ದಾರೆ. ನದಿಗಳ ಜೋಡಣೆ, ನೀರಾವರಿ ಇಲಾಖೆ ಯೋಜನೆಗಳ ಬಗ್ಗೆ ಕೇಂದ್ರ ಸಚಿವರ ಜೊತೆಗೆ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ. ಹಾಗೆಯೇ ಮೇಕೆದಾಟು ಯೋಜನೆ, ತುಂಗಭದ್ರಾ ಡ್ಯಾಮ್, ಅದರ ಕ್ರಸ್ಟ್ ಗೇಟ್ ನಿರ್ಮಾಣ ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಸಹಕಾರಗಳನ್ನು ಕೇಳಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಕೆಲಸಗಳ ಬಗ್ಗೆ ಕೇಂದ್ರ ನಗರಾಭಿವೃದ್ಧಿ ಸಚಿವರೊಂದಿಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ. ಕೇಂದ್ರ ನಗರಾಭಿವೃದ್ಧಿ ಸಚಿವರೊಂದಿಗೆ, ಯಾಕಂದರೆ ಬೆಂಗಳೂರು ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಅನುಮೋದನೆಯನ್ನು ಪಡ್ಕೊಳ್ಳೋದಕ್ಕೆ ವಿಶೇಷವಾಗಿ ನಮ್ಮ ಮೆಟ್ರೋ ಪಾಲುದಾರಿಕೆ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ ಭೇಟಿಯಾಗಿ ಕರ್ನಾಟಕದ ವಿಶೇಷವಾಗಿ ನಮ್ಮ ಬೆಂಗಳೂರಿನ ಮೆಟ್ರೋ ಯೋಜನೆಗಳಲ್ಲಿ ಕೇಂದ್ರದ ಪಾಲುದಾರಿಕೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಇಲಾಖೆಗಳ ಕೆಲಸಗಳ ಬಳಿಕ ಅವರು ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಪ್ರಯತ್ನವನ್ನು ನಡೆಸಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿ ಅವ್ರ ಜೊತೆಗೆ ಚರ್ಚಿಸಿ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಬಹುತೇಕ ಅದು ಕೂಡ ನಡೆಯುತ್ತೆ ಅಂತ ಹೇಳಿ ಸಮಯ ಸಿಕ್ಕರೆ ರಾಜ್ಯ ರಾಜಕಾರಣದ ಬಗ್ಗೆ ಅವರು ಚರ್ಚೆಯನ್ನು ಮಾಡಬಹುದು. ಅದಕ್ಕೆ ಬೇಕಂತ ತಯಾರಿಯನ್ನು ಕೂಡ ಮಾಡಿಕೊಂಡೇ ಹೋಗಿದ್ದಾರೆ. 2 ದಿವಸಗಳ ಪ್ರವಾಸ ಇದು. ದೆಹಲಿಯಲ್ಲಿ 2 ದಿವಸ ಇರ್ತಾರೆ. ನಾಳೆ ಸಂಜೆ ಅವರು ವಾಪಸ್ ಆಗ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತನಾಡಿದರೆ ತೋರಿಸ್ತೀನಿ. CWC, I am not a member of the CWC. Extended ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ, ಇದು ರೆಗ್ಯುಲರ್ ಮೀಟಿಂಗ್. ಇನ್ನು ಬಿ ಕೆ ಹರಿಪ್ರಸಾದ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದರೆ ತೋರಿಸಿ. ರಾಜಕೀಯ ಏನು ಅಲ್ಲ, ಪಕ್ಷದ ಕಾರ್ಯಕ್ರಮ. ಅವರು 2 ಸ್ಥಾನದಲ್ಲಿದ್ದಾರೆ. ಒಂದು PCC ಅಧ್ಯಕ್ಷರಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. 2 ಸ್ಥಾನದಲ್ಲಿರುವಾಗ ಯಾವುದಾದ್ರೂ ಒಂದು ಸ್ಥಾನದ ಉಪಯೋಗ ಮಾಡ್ಕೊಂಡು ಭೇಟಿ ಆಗ್ತಾ ಇರ್ತೀವಿ ಅಷ್ಟೇ ವಿನ ಅದರ ರಾಜಕೀಯ ವಿಶ್ಲೇಷಣೆಗಳೇನಿಲ್ಲ. ಅದು ಒಂದೇ, ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗೋದು ತಪ್ಪೇನಿಲ್ಲ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ ಅಲ್ಲಿ ಅಂತ.
ಹೈಕಮಾಂಡ್ದಲ್ಲಿ ಗೊಂದಲ ಇದೆ. ಹೈಕಮಾಂಡ್ದಲ್ಲಿ 2 ಭಾಗ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ 6 ತಿಂಗಳಿಂದ ಇಲ್ಲಿ ಆಗುತ್ತಿರುವಂಥ ಗೊಂದಲಕ್ಕೆ ಹೈಕಮಾಂಡ್ ಪಾತ್ರವು ಕೂಡ ಭಾಳ ದೊಡ್ಡದಿದೆ. ಹೈಕಮಾಂಡ್ ವೀಕ್ ಅಷ್ಟೇ ಅಲ್ಲ, 2 ಭಾಗ ಆಗಿದೆ. ಯಾವಾಗಲೂ ಮಂತ್ರಿ ಆಗಬೇಕಾ ಇಲ್ಲ ಸಿದ್ದರಾಮಯ್ಯನವರು ಉಳ್ಕೋಬೇಕಾ ಅನ್ನೋದ್ರಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ. ಅದಕ್ಕಾಗಿ ಈ ವಿಷಯವನ್ನ ಡಿವಿಯೇಷನ್ ಮಾಡೋದಕ್ಕೆ ಹಲವಾರು ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ. ಅದರಲ್ಲಿ ಹೇಟ್ ಬಿಲ್ ಸ್ಪೀಚ್, ದ್ವೇಷ ಭಾಷಣ ತಡೆ ಕಾಯಿದೆ ಕೂಡ ಒಂದು. ನನಗೆ ಅನಿಸುತ್ತೆ ಇದೆಲ್ಲವೂ ಕೂಡ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಮತ್ತು ನಮ್ಮೆಲ್ಲರ ಬಾಯಿ ಮುಚ್ಚಿಸೋಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ. ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಕಡೆ ಖರ್ಗೆ ಅವರು ಆಗಬೇಕು, ಮತ್ತೊಂದು ಕಡೆ DK ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯನವರು ಉಳಿಸ್ಕೋಬೇಕು. ಹೀಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಗೊಂದಲ ಸಹಜವಾಗಿ ಬಿಜೆಪಿಗೆ ಅದು ದೊಡ್ಡ ವಸ್ತು, ಅದನ್ನು ಬಿಜೆಪಿ ಬಳಕೆ ಮಾಡ್ಕೊಳ್ತಿದೆ. ಆದರೆ ಇಲ್ಲಿ ರಾಜಣ್ಣ ಅವರು ಪತ್ರವನ್ನೇನು ಬರೆದಿದ್ದಾರಲ್ಲ, ಈ ಪತ್ರ ಬರೆದ ನಂತರ ಅವ್ರನ್ನೇನು ಹೈಕಮಾಂಡ್, ಯಾಕಂದರೆ 1 ತಿಂಗಳಾಗೋಯ್ತು, ಪತ್ರ ರವಾನೆ ಆಗಿನೇ 1 ತಿಂಗಳಾಗಿದೆ. 1 ತಿಂಗಳಲ್ಲೂ ಕೂಡ ಅವ್ರನ್ನೇನು ಹೈಕಮಾಂಡ್ ಅವರು ಕರೆಸ್ಕೊಂಡಂಗಿಲ್ಲ. ಹೀಗಾಗಿ ಇದು ಎಲ್ಲ ಪತ್ರಗಳ ಸಾಲಿನಲ್ಲಿ ರಾಜಣ್ಣ ಅವರ ಪತ್ರವೂ ಕೂಡ ಸೇರಿಕೊಳ್ಳುತ್ತಾ ಹೈಕಮಾಂಡ್ಗೆ ರವಾನೆ ಆಗ್ತಕ್ಕಂತಹ ಪತ್ರಗಳ ಎಲ್ಲ ಸಾವಿರಾರು ಪತ್ರಗಳು ಬರ್ತಾ ಇರ್ತವೆ ಅಲ್ಲೂ ಕೂಡ. ಹಾಗಾಗಿ ಅದರಲ್ಲಿ 10ರಲ್ಲಿ 11 ಅನ್ನೋಂಥ ರೀತಿಯಲ್ಲಿ ಪತ್ರ ಇದು ಸೀಮಿತ ಆಗುತ್ತೆ. ಕೇವಲ ರಾಜ್ಯದಲ್ಲಿ ಒಂದಿಷ್ಟು ಚರ್ಚೆಗೆ ಮಾತ್ರ ಇದು ಅವಕಾಶವನ್ನು ಮಾಡಿಕೊಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುವಂಥದ್ದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವಿರಾಟ್ ಕೊಹ್ಲಿಗೆ ಭದ್ರತೆ ಕೊಡೋದಕ್ಕೂ ಆಗೋದಿಲ್ವಾ? RCB ವಿಜಯೋತ್ಸವದ ಸೂತಕವೇ ಬಳುವಾಯ್ತಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟದ ಭಾಗ್ಯ ಯಾವಾಗ? ಇದುವೇ ಚದುರಂಗದ 2ನೇ ಸ್ಟೋರಿ. ಕ್ರಿಕೆಟ್ಗೆ ಶಿಕ್ಷೆ. RCB ಕಪ್ ಗೆಲ್ಲಬೇಕು ಅನ್ನುವಂಥದ್ದು RCB ಅಭಿಮಾನಿಗಳ 18 ವರ್ಷಗಳ ಕನಸಾಗಿತ್ತು, 18 ವರ್ಷಗಳ ತಪಸ್ಸಾಗಿತ್ತು. 18 ವರ್ಷಗಳಿಂದ ಆ ದಿನಕ್ಕಾಗಿ ಕಾದಿದ್ರು, 18 ವರ್ಷಗಳಿಂದ ಅದಕ್ಕೆ ಬೇಕಾಗಿ ಪ್ರಾರ್ಥಿಸ್ತಾ ಇದ್ರು. 18 ವರ್ಷಗಳ ಕಾಲ 18 ನಂಬರ್ ಹಾಕಿದ್ದಂತಹ ಜರ್ಸಿ ನಂಬರ್ 18 ಇಟ್ಕೊಂಡಿರುವಂತಹ ವಿರಾಟ್ ಕೊಹ್ಲಿ ಕೂಡ ಅದಕ್ಕೆ 18 ವರ್ಷಗಳಿಂದ ದುಡಿದಿದ್ರು. ಅಷ್ಟೆಲ್ಲ ಆದಮೇಲೆ 18ನೇ ವರ್ಷಕ್ಕೆ RCB IPL ಟೈಟಲನ್ನು ಗೆದ್ದಿತ್ತು. ಆದರೆ IPL ಟೈಟಲನ್ನು ಗೆದ್ದಿರೋದರ ಸಂಭ್ರಮಾಚರಣೆ, ಸರ್ಕಾರವೂ ಭಾಗಿಯಾಗಿ ನಡೆದಂತಹ ಸಂಭ್ರಮಾಚರಣೆಯಲ್ಲಿ ಕೊನೆಗೆ ಈಗ ಶಿಕ್ಷೆಗೆ ಗುರಿ ಆಗ್ತಾ ಇರುವಂಥದ್ದು ಕ್ರಿಕೆಟ್ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಭದ್ರತೆಯ ನೆಪ ಹೇಳ್ತಿದ್ದಾರೆ, ಭದ್ರತೆ ವಿಚಾರ ಹೇಳ್ತಿದ್ದಾರೆ, ಸುರಕ್ಷತೆ ವಿಚಾರ ಹೇಳ್ತಿದ್ದಾರೆ, ಸ್ಟೇಡಿಯಂನ ವಿಚಾರಗಳನ್ನು ಹೇಳ್ತಿದ್ದಾರೆ, ಕಾಂಪೌಂಡ್ ವಿಚಾರವನ್ನು ಹೇಳ್ತಿದ್ದಾರೆ, ಬದಲಾವಣೆಗಳ ವಿಚಾರವನ್ನು ಹೇಳ್ತಿದ್ದಾರೆ. ಇವೆಲ್ಲ ಹೇಳ್ಕೊಂಡು ಅಂತಿಮವಾಗಿ ಕ್ರಿಕೆಟ್ ಆಟವನ್ನು ರದ್ದು ಮಾಡಿದ್ದಾರೆ. ನಾಳೆ ಪಂದ್ಯ ನಡಿಬೇಕಿತ್ತು, ಇವತ್ತು ರದ್ದು ಮಾಡಿದ್ದಾರೆ. ಅಂದರೆ ನಮ್ಮ ಆಡಳಿತ ವ್ಯವಸ್ಥೆ ಏನಾಗ್ತಾ ಇದೆ ಇಲ್ಲಿ ಅಂತೇಳಿ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕ್ರಿಕೆಟ್ ಹಾಗಾದರೆ ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಸಿಗದೆ ಹೋದರೆ ಏನು ಕತೆ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಯ ಪಂದ್ಯವೇ ರದ್ದು. ಅಸುರಕ್ಷತೆಯ ಹಣೆಪಟ್ಟಿಯಿಂದ ಇನ್ನೂ ಕೂಡ ಕನ್ನಡಿಗರ ಬಹಳ ಮೆಚ್ಚಿನ ಚಿನ್ನಸ್ವಾಮಿ ಸ್ಟೇಡಿಯಂ, ಅಂತಾರಾಷ್ಟ್ರೀಯ ಆಟಗಾರರ ಬಹಳ ಪ್ರೀತಿಯ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ನೂ ಕೂಡ ಹೊರ. KCA ಹೊಸ ಅಧ್ಯಕ್ಷರ ಎಲ್ಲ ಪ್ರಯತ್ನಗಳು ಕೂಡ ವ್ಯರ್ಥವಾಗಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಕ್ರಿಕೆಟ್ ಪಿಚ್ ಇಂದ ಹಿಡಿದು ಆ ಇಡೀ ಗ್ರೌಂಡ್ ಅನ್ನು ಹೊಂದಿರತಕ್ಕಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಇಡೀ ದೇಶಕ್ಕೆ ಒಂದು ರೀತಿಯ ಮಾದರಿ. ಆದರೆ ಭದ್ರತೆಯ ವಿಚಾರಕ್ಕೆ ಬಂದಾಗ ಬಹಳಷ್ಟು ಲೋಪಗಳು ಇಲ್ಲಿ ಆಗಿದ್ದಾವೆ. ಇದರಲ್ಲಿ KCA ಜವಾಬ್ದಾರಿ ಇದ್ದೇ ಇದೆ. ಇದರಲ್ಲಿ IPL ಆಯೋಜನೆ ಮಾಡಿರತಕ್ಕಂತಹ ಸಂಸ್ಥೆಗಳ ಲೋಪಗಳಿದ್ದಾವೆ. ಇದರಲ್ಲಿ ಈಗಾಗಲೇ ಖುನಾ ವರದಿಯ ಪ್ರಕಾರವಾಗಿಯೇ ಹೋಗುತ್ತಿದೆ. ಖುನಾ ವರದಿಯಲ್ಲಿ ಈಗಾಗಲೇ ತಪ್ಪಿತಸ್ಥರುಗಳನ್ನು ಗುರುತಿಸಲಾಗಿದೆ. ಸರ್ಕಾರದ ತನಿಖೆಯ ವರದಿಗಳಲ್ಲೂ ಕೂಡ ತಪ್ಪಿತಸ್ಥರನ್ನು ಗುರುತಿಸಲಾಗಿದೆ. ವಿಶೇಷವಾಗಿ ಇದರಲ್ಲಿ RCBಯನ್ನು, DNA KCAಯನ್ನು ಹೊಣೆಗಾರಿಕೆ ಮಾಡಲಾಗಿದೆ. ಆದರೆ ಸರ್ಕಾರ ಅವತ್ತು ಅಷ್ಟು ಜನ IPS ಅಧಿಕಾರಿಗಳನ್ನು ಏನು ಅಮಾನತು ಮಾಡ್ತಲ್ಲ, ಹಾಗಾದರೆ ಸರ್ಕಾರದ ಜವಾಬ್ದಾರಿಗಳಿಲ್ವಾ? ಈ ಭದ್ರತಾ ಲೋಪಕ್ಕೆ, ಅವತ್ತಾದಂತಹ ಕಾಲು ತುಳಿತಕ್ಕೆ ಈಗ ನೋಡಿದರೆ IPL ವಿಜಯೋತ್ಸವದ ದಿನದ ಸಾವಿನ ಸೂತಕದಿಂದ ಇನ್ನೂ ಕೂಡ ಸ್ಟೇಡಿಯಂ ಹೊರ ಬಂದಿಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಕೂಡ ನಡೆಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಆದರೆ ಇಲ್ಲಿ KCA ಹೊಣೆಗಾರ ಆಗಬೇಕಾಗತ್ತೆ,
ಈಗಿನ ಅಧ್ಯಕ್ಷರು ಮೊನ್ನೆಷ್ಟೇ ಬಂದಿದ್ದಾರೆ, ಆದರೆ ಹಿಂದಿನ ಆಡಳಿತ ಮಂಡಳಿ ಅವರು ಬಹಳ ದೊಡ್ಡ ಜವಾಬ್ದಾರಿ ಇತ್ತು ಇಲ್ಲಿ. ಮತ್ತು ಪ್ರೇಕ್ಷಕರ ಭದ್ರತೆಯ ಕಾರಣವನ್ನು ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಅಂದರೆ ಇಲ್ಲಿ ಅಪ್ರೋಚ್ ಕ್ರಿಕೆಟ್ ವಿಚಾರದಲ್ಲಿ, ಕ್ರಿಕೆಟ್ ಅನ್ನುವಂಥದ್ದು ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, ಅದರ ಜೊತೆಗೆ ಬಹಳ ದೊಡ್ಡದಾದಂತಹ ಬಿಸ್ನೆಸ್ ಕೂಡ ಇದೆ. ವಿರಾಟ್ ಕೊಹ್ಲಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದರೆ ಸಾವಿರಾರು ಜನ ಅಭಿಮಾನಿಗಳು ಬರ್ತಾರೆ, ಅಲ್ಲೊಂದು ಬಿಸ್ನೆಸ್ ನಡೀತಾ ಇರುತ್ತೆ. ಆದರೆ ನಾಳೆಯಿಂದ ನಡಿಬೇಕಾಗಿದ್ದಂಥ ವಿಜಯ್ ಹಜಾರೆ ಪಂದ್ಯಕ್ಕೆ ಸರ್ಕಾರದಿಂದ ಅನುಮತಿ ನಿರಾಕರಿಸಲಾಗಿದೆ. ಅದು ಯಾವಾಗ? ಇವತ್ತು ನಿರಾಕರಿಸಲಾಗಿದೆ. ಹಲವು ಷರತ್ತುಗಳನ್ನು ಹಾಕಿ ಪೊಲೀಸ್ ಇಲಾಖೆ ಅನುಮತಿಯನ್ನ ನಿರಾಕರಿಸಿದೆ. ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಸರ್ಕಾರದ ಇಲಾಖೆಗಳ ಬಗ್ಗೆಯೂ ಕೂಡ ಅನುಮಾನಗಳು ಬರ್ತವೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಪೊಲೀಸರ ಪರ್ಮಿಷನ್ ಅಂತಾರೆ, ಇನ್ನೊಂದು ಕಡೆಯಲ್ಲಿ GBA ಮುಖ್ಯ ಆಯುಕ್ತರ ನೇತೃತ್ವದ ಸಮಿತಿ ಅಂತಾರೆ, ಮತ್ತೊಂದು ಕಡೆಯಲ್ಲಿ ಪರಮೇಶ್ವರ್ ಅವರು ಪರ್ಮಿಷನ್ ಅಂತಾರೆ. ಯಾರಿಲ್ಲಿ ನಿರ್ಧಾರ ಕೈಗೊಳ್ತಾ ಇರುವಂತವರು? ದೆಹಲಿ ಆಂಧ್ರ ಪ್ರದೇಶ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಆ ಪಂದ್ಯ ಬೆಂಗಳೂರಿನಲ್ಲಿ ನಡಿಬೇಕಾಗಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿತ್ತು. ವಿರಾಟ್ ಕೊಹ್ಲಿ ಭಾರಿ ಭಾಗಿಯಾಗ್ತಾ ಇದ್ದಾರೆ ನೋಡಿ. ಹಲವಾರು ವರ್ಷಗಳ ನಂತರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ, KL ರಾಹುಲ್ ಆಡ್ತಾ ಇದ್ದಾರೆ, ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ. ಘಟಾನುಘಟಿ ಆಟಗಾರರು ಆಡ್ತಾ ಇರುವಂತಹ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತಹ ಪಂದ್ಯ. ಆ ಪಂದ್ಯಕ್ಕೆ ಈಗ ವಿರಾಟ್ ಕೊಹ್ಲಿ ನೋಡಬೇಕು ಅಂತ ಹೇಳಿ ಜನರು ಬರುವಂತಹ ಕಾರಣಕ್ಕಾಗಿ ಭದ್ರತೆಯ ಸಮಸ್ಯೆ ಎದುರಾಗಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಟ್ಲೀಸ್ಟ್ ಪಂದ್ಯ ಆದ್ರೂ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ, ನಾವು ಪ್ರೇಕ್ಷಕರು ಇಲ್ಲದೆ ಪಂದ್ಯವನ್ನು ನಡೆಸಬೇಕು ಅನ್ನೋಂತಹ ರೀತಿಯಂಥ ಪ್ಲಾನ್ಗಳು ಕೂಡ ಇದ್ವು. ಆದರೆ ಈಗ ಭದ್ರತೆಯ ಕಾರಣವನ್ನು ಮುಂದಿಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಮಾತನಾಡಿದರೆ ತೋರಿಸ್ತೀನಿ. ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು ಅಲ್ಲಿ. ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ದಿ ಕಮಿಟಿ ವಿಚ್ ಹ್ಯಾಡ್ ಗಾನ್ ಟು ದಿ ಸ್ಟೇಡಿಯಂ ಯೆಸ್ಟರ್ಡೇ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಹೋಮ್ ಡಿಪಾರ್ಟ್ಮೆಂಟ್, different departments had gone, including fire, BESCOM, PWD, health, GBA and the police. As per the report of the departments, the permission has not been granted for match tomorrow. So, but what's the reason? There are it is under consideration. The committee has given a detailed report, but as of now the permission is not granted. Yeah. ಸೊ ಈಗ ಸಮಿತಿ ತನ್ನ ರೆಕಮೆಂಡೇಶನ್ ಪ್ರಕಾರವಾಗಿ ಇಲ್ಲಿ ಪಂದ್ಯಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹಾಗಾಗಿ ನಿರಾಕರಿಸಲಾಗಿದೆ. ಹೌದು, ಅಂತಿಮವಾಗಿ ಕ್ರಿಕೆಟ್ ಗೆದ್ದಲು ಕೂಡ ಜನರ ಜೀವ ಮುಖ್ಯ, ಅದರಲ್ಲಿ ಎರಡು ಮಾತಿಲ್ಲ, ಜನರ ಜೀವ ಮುಖ್ಯ. ಆದರೆ ಪಂದ್ಯ ರದ್ದಾಗ್ತಾ ಇದ್ದಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಮೌನವಾಗಿದ್ದಾರೆ. ವಿಶೇಷವಾಗಿ ಇವರು ಒಂದಿಷ್ಟು ಷರತ್ತುಗಳನ್ನು ಅನ್ವಯಿಸಿ ಅನುಮತಿಯನ್ನು ಬದಲಿಗೆ ಕೊಡ್ತಾರೆ. 17 ಷರತ್ತುಗಳನ್ನು ಹಾಕಿ 4 ದಿನದ ಹಿಂದೆಷ್ಟೇ ಅನುಮತಿಯನ್ನು ಪೊಲೀಸರು ಕೊಟ್ಟಿದ್ರು. ಒಂದು ಪಂದ್ಯ ನಡಿಬೇಕಾದ್ರೆ ಒಂದು ರಾಷ್ಟ್ರ ಮಟ್ಟದ ಪಂದ್ಯ, ಇದು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವಂತಹ ಪಂದ್ಯವನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದೆ KCA. ವಿರಾಟ್ ಕೊಹ್ಲಿಗೆ ಭದ್ರತೆ ಕೊಡೋದಕ್ಕೆ ಆಗದಷ್ಟು ವೀಕ್ ಆಯ್ತು ನಮ್ಮ ಗೃಹ ಇಲಾಖೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದು? ಈಗ ಅಲ್ಲಿ ಪಂದ್ಯಗಳು ನಡೀತಾ ಇದ್ದಾಗ ತೊಂದರೆ ಆಗಿರುವಂಥದ್ದು, ವಿಜಯೋತ್ಸವ ಸಂದರ್ಭದಲ್ಲಿ ತೊಂದರೆ ಆಗಿರುವಂಥದ್ದು, ಪಂದ್ಯಗಳ ಸಂದರ್ಭದಲ್ಲಿ ಯಾವತ್ತಾದ್ರೂ ತೊಂದರೆ ಆಗಿರುವಂಥದ್ದು ಇತಿಹಾಸ ಇತ್ತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? ಈ ವಿಷಯಗಳನ್ನು ಕೂಡ ಗಮನಿಸಬೇಕಾ ಬೇಡವಾ? ಹಾಗಾದ್ರೆ ಕಾಲ್ತುಳಿತದ ವೇಳೆ ಆದ ತಪ್ಪುಗಳನ್ನು ಸರಿಪಡಿಸ್ಕೊಂಡಿಲ್ವಾ ಅಂತ ಹೇಳಿ ಅದು ಕೂಡ ಪ್ರಶ್ನೆ ಇದ್ದೇ ಇದೆ. ಯಾಕಂದ್ರೆ KCA ಜವಾಬ್ದಾರಿಯೂ ಕೂಡ ಇದ್ದೇ ಇದೆ ಇದರಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ KCAಯಲ್ಲಿ ಈಗ ಹೊಸ ಆಡಳಿತ ಬಂದಿದೆ, ಆದರೆ ಮೊನ್ನೆವರೆಗೂ ಇದ್ದಂಥ ಆಡಳಿತ ಸಮಿತಿಯವರು ಅವರು ಏನು ಮಾಡ್ತಾ ಇದ್ರು? ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಒಂದು ಪಂದ್ಯಕ್ಕೆ ಬೇಕಾದ ತಯಾರಿಗಳನ್ನು ಏನು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡ್ತಾರೆ? ಇವರೆಲ್ಲರ ಈ ಏನು ನಿರ್ಲಕ್ಷ್ಯಗಳಿಂದಾಗಿ ಯಾರ ಪ್ರತಿಷ್ಠೆಗೆ ಕುಂದುಂಟಾಗುವಂಥದ್ದು? ನಮ್ಮ ಬೆಂಗಳೂರಿನ ಪ್ರತಿಷ್ಠೆಗೆ ಇದು ಕುಂದುಂಟಾಗುವಂಥದ್ದು ಅಲ್ವಾ? ದೇಶೀಯ ಪಂದ್ಯಗಳಿಗೆ ಭದ್ರತೆ ಕೊಡಲಾಗ್ತಾ ಇಲ್ಲ, IPL ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಹೇಗೆ ಭದ್ರತೆ ಕೊಡ್ತಾರೆ? ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಭದ್ರತೆಯ ಪ್ರಶ್ನೆ ಇಲ್ಲಿ ಇದೆ? ಈ ಪ್ರಶ್ನೆಗಳು ಇಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಮೊದಲಿಗೆ ಅನುಮತಿಯನ್ನು ಕೊಡ್ತಾರೆ, ನಂತರ ಇಲ್ಲ ಅಂತ. ಇಲ್ಲೀಗ ಸ್ಟೇಡಿಯಂನ ಸಮಸ್ಯೆ ಬಗ್ಗೆ ಸಮಿತಿಯ ವರದಿಯಲ್ಲಿರುವಂಥದ್ದು, ಸ್ಟೇಡಿಯಂನ ಎಲ್ಲ ಗೇಟ್ಗಳು ಕೂಡ ಬಹಳ ಕಿರಿದಾಗಿವೆ, ಎಲ್ಲ ಗೇಟ್ಗಳು ಕೂಡ ತುಂಬಾ ಚಿಕ್ಕದಾಗಿದ್ದಾವೆ ಅಂತೇಳಿ. ಅಗ್ನಿಶಾಮಕ ವಾಹನ ಆಂಬ್ಯುಲೆನ್ಸ್ ಸಂಚಾರಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ. ಸಾರ್ವಜನಿಕ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಆಟಗಾರರ ವಾಹನಗಳ ಪಾರ್ಕಿಂಗಿಗೂ ಸ್ಟೇಡಿಯಂನಲ್ಲಿ ಜಾಗ ಇಲ್ಲ. ಸ್ಟೇಡಿಯಂನಲ್ಲಿ ಎಲ್ಲಿಯೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ಗಳು ಇಲ್ಲ. ಸ್ಟೇಡಿಯಂ ಸುತ್ತಲೂ ನಿರ್ಮಿಸಿರುವಂತಹ ತಡೆಗೋಡೆ ಅವೈಜ್ಞಾನಿಕವಾಗಿದೆ. ಸುತ್ತಲೂ ಕಟ್ಟಿರುವಂತಹ ತಡೆಗೋಡೆನೇ ಅವೈಜ್ಞಾನಿಕವಾಗಿದೆ. ಬಹುಶಃ ಗೋಡೆ ಇಲ್ಲದೆ ಇದ್ರೆ ಸ್ಟೇಡಿಯಂಗೆ ಎಂಟ್ರಿ ಹೇಗೆ ಫಿಕ್ಸ್ ಆಗುತ್ತೆ? ಬಹಳಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ.
ಯಾಕಂದರೆ ಕಾಲ್ತುಳಿತ ನಡೆದ ಬಳಿಕ ಸ್ಟೇಡಿಯಂನಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಆಗಿಲ್ಲ. ಇದು KCA ಜವಾಬ್ದಾರಿಯೂ ಕೂಡ. KCAಯು ಕೂಡ ಇಷ್ಟು ತಿಂಗಳುಗಳ ಕಾಲ ಇವರು ಹಂಗಾದ್ರೆ ಆಟ ಆಡಿಸೋದೇ ಇಲ್ಲ ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದಾರಾ? ಏನು ಮಾಡ್ತಾ ಇದ್ದಾರೆ KCAನವರು? ಅದು ಕೂಡ ಪ್ರಶ್ನೆ ಇರುವಂಥದ್ದು. ಪಂದ್ಯ ನಡೆಸೋದಕ್ಕೆ ಸ್ಟೇಡಿಯಂನಲ್ಲಿ ವಾತಾವರಣ ಪೂರಕವಾಗಿಲ್ಲ ಅಂಥೇಳಿ ತಜ್ಞರ ಸಮಿತಿ ವರದಿಯನ್ನು ಕೊಟ್ಟಿದೆ. ಈ ಮೂಲಕವಾಗಿ KCAದವರೆಗೂ ಕೂಡ ಬೆಂಗಳೂರಿನಲ್ಲಿ ಆಟ ಆಗಬೇಕು ಅಂತ ಹೇಳೋದು ಬಹುಶಃ ಇದ್ದಿರಲಿಲ್ಲ. ಈಗ ವೆಂಕಟೇಶ್ ಪ್ರಸಾದ್ ಅವರಿಗೆ ಮೊನ್ನೆ ಅಧ್ಯಕ್ಷರಾಗಿದ್ದಾರೆ. ಹೊಸ ಕಮಿಟಿ ಬಂದ ತಕ್ಷಣ ಏನು ಬದಲಾವಣೆ ಒಂದೇ ದಿವಸದಲ್ಲಿ ಬದಲಾವಣೆ ಆಗಿದೆ, ಒಂದು ವಾರದಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ IPL ಮುಗಿದು ಕಾಲ್ತುಳಿತ ಪ್ರಕರಣ ಮುಗಿದು 6 ತಿಂಗಳಾಯ್ತಲ್ಲ, ಈ 6 ತಿಂಗಳಲ್ಲಿ ಯಾಕೆ ಇನ್ನೂ ಕೂಡ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ? ಈ ಪ್ರಶ್ನೆಗಳು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ಸಂಬಂಧಪಟ್ಟಂತೆ GBA ಮುಖ್ಯ ಆಯುಕ್ತರು ಮಾತನಾಡಿದರೆ ತೋರಿಸ್ತೀನಿ. ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ, ಅದರ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಮಾತ್ರ ಇದ್ರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ. That will be up to government to decide what they want. I am not in a position to comment on this now, but ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ. ನಾವು ಇದರ ಬಗ್ಗೆ ಕೂಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ ಹೇಳಿದ್ರು. ಸರ್ಕಾರಕ್ಕೆ ವರದಿ ಕೊಡ್ತೀವಿ. ನಾವು ಅದರ ಬಗ್ಗೆ ಡೀಟೇಲ್ಸ್ ರಿಪೋರ್ಟ್ ನಲ್ಲಿ ಕಳಿಸ್ತೇವೆ. ಈಗ ಎಲ್ಲವನ್ನು ಕೂಡ ವರದಿ ರೆಡಿ ಇದೆ, ವರದಿ ಸರ್ಕಾರ ಕೊಡ್ತಿದೆ, ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಸರ್ಕಾರ ಏನು ಹೇಳ್ತಿದೆ, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಏನು ಹೇಳ್ತಾರೆ ಅನ್ನೋದು ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಕಮಿಷನ್ ಆಗಿತ್ತು. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕು. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ಹೋಮ್ ಮಿನಿಸ್ಟರ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು, ಅವ್ರಿಗೂ ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸ್ಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. CM ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತಿಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಹೀಗೆ ಉಪಮುಖ್ಯಮಂತ್ರಿಯವರು ಜವಾಬ್ದಾರಿಯನ್ನು ಹೋಮ್ ಮಿನಿಸ್ಟರ್ ಮೇಲೆ ಹಾಕಿದ್ದಾರೆ. ಮೊನ್ನೆ ಉಪಮುಖ್ಯಮಂತ್ರಿಯವರು ಹೇಳ್ತಾ ಇದ್ರು, ಇಲ್ಲ ಹೆಂಗಾದ್ರೆ ಸರಿ ಬೆಂಗಳೂರಿನಲ್ಲೇ ಮ್ಯಾಚ್ ಆಯೋಜನೆ ಮಾಡಿಸ್ಬೇಕು ಅಂದ್ಕೊಂಡು. IPL ಟೈಟ್ಲ್ ಗೆದ್ದಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸೇರಿಕೊಂಡೇ ವಿಧಾನಸೌಧದ ಮುಂದೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು. ಏನೋ ಸ್ಟೇಡಿಯಂಗೆ ಹೋಗಿ IPL ಕಪ್ಪನ್ನು ಎತ್ತಿ ಅದಕ್ಕೆ ಚುಂಬಿಸುವಂತಹ ಕೆಲಸವನ್ನು ಉಪಮುಖ್ಯಮಂತ್ರಿಯವರು ಮಾಡಿದರು. ಈಗ ಮ್ಯಾಚ್ ವಿಚಾರಕ್ಕೆ ಬಂದಾಗ ಗೃಹ ಸಚಿವರ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾರ್ದು ಸಮಸ್ಯೆ ಇರುವಂಥದ್ದು, ಏನು ಸಮಸ್ಯೆ ಇರುವಂಥದ್ದು? ಸರ್ಕಾರದಲ್ಲಿರುವಂಥ ಸಮಸ್ಯೆ ಕ್ರಿಕೆಟ್ ಮೇಲೆ ಆಗ್ತಾ ಇದೆಯಾ, ಅಥವಾ ಸ್ಟೇಡಿಯಂನಲ್ಲಿರುವಂಥ ಸಮಸ್ಯೆ ಅಂತ ಕಾರಣಕ್ಕಾಗಿ ಮಾತ್ರ ಇದು ಕ್ರಿಕೆಟ್ ನಡೀತಾ ಇಲ್ವಾ? ಯಾರಿದು ಸಮಸ್ಯೆ ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕಾಗಿದೆ. ಯಾಕಂದರೆ ಕ್ರಿಕೆಟ್ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಬೆಂಗಳೂರಲ್ಲಿ ಆಡ್ತಾರೆ ಅಂತ ಅದೊಂದು ರೀತಿಯಂತ ಖುಷಿಯ ವಿಚಾರ ಇರುತ್ತೆ. ಮತ್ತು ಬೆಂಗಳೂರಿನಂತಹ ನಗರದಲ್ಲಿ ಕ್ರಿಕೆಟ್ ಆಯೋಜನೆ ಮಾಡೋದಕ್ಕೆ ಕಷ್ಟಪಡಬೇಕಾದ ಪರಿಸ್ಥಿತಿ ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಬೆಂಗಳೂರಿಗೆ ಶೋಭೆ ತರುತ್ತೆ ಅನ್ನೋಂತಹ ಪ್ರಶ್ನೆಯೂ ಕೂಡ ಇಲ್ಲಿರುವಂಥದ್ದು. ಇದಾಗಿತ್ತು.